ಸರ್ ನೀವು ಇಷ್ಟೆಲ್ಲ ಇದ್ರೂನು ನಿಮಗೆ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದ್ರೆ ಎಲ್ಲ ಓಕೆ. ಇವಾಗ ನೀವು ದುಡ್ಡು ಕೊಡಕ್ಕೆ ಮುಂದಾಗಿರೋದು ಸಿದ್ದರಾಮಯ್ಯ ಅವರ ಪರವಾಗಿ ನಿಮ್ಮ ಹೋರಾಟ ಮಾಡ್ಲಿಕ್ಕೆ ಏನು ಅಂತ ಅಂದ್ಬಿಟ್ಟು. ಸಿದ್ದರಾಮಯ್ಯ ನಮ್ಮ ನಾಯಕರು, ಅವ್ರ ಪರವಾಗಿ ಹೋರಾಟ ಮಾಡಬೇಕಂದ್ರೆ ನಮ್ಮ ಹತ್ರ ಅದು ಮಾಡೋಕ್ಕೇ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೆ. ಇಷ್ಟು ದಿವಸ ನಮಗೆ ಅಲಿಕೆ ಏನು ಮಾಡ್ದ ಆಯ್ತಾ ಬಿಟ್ಟಾಕಿ ಅಂತ. ದೇವರಂಥ ಮನುಷ್ಯ ಅವರು ಸಿದ್ದರಾಮಯ್ಯ ಸಾಹೇಬರು, ಅಂಥವ್ರಿಗೂ ಈ ಥರ ಒಂದು ಕೆಟ್ಟ ಹೆಸರು ತಗೊಂಡು ಬರ್ತಾನಂದರೆ ಇಂಥ ಅವ್ರಿಗೆ ಬಿಡಬಾರ್ದು. ಅಂದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಇವಾಗ ಕುತ್ತು ಬಂದಿದೆ ಅಂತೇಳಿ ನೀವು ಅಬ್ರಾಹಂ ವಿರುದ್ಧವಾಗಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಿದ್ದೀರಾ ಅಷ್ಟೇ ಮೇಡಮ್. ಈಗ ಅವರು ಗಾಂಧಿ ಅಂದರೆ ಸೆಕೆಂಡ್ ಗಾಂಧಿ ಸಿದ್ದರಾಮಯ್ಯ. ಪಾಪ ಅವ್ರಿಗೋಸ್ಕರ ಏನೂ ಮಾಡ್ಕೊಂಡಿಲ್ಲ. ಅವರು ನಮಗೋಸ್ಕರ ರಾತ್ರಿ ಹಗಲು ಕಷ್ಟಪಡ್ತಾರೆ ಅಂತ ಅವ್ರಿಗೆ ಒಂದು ಕೆಟ್ಟ ಹೆಸರು ಬಂದಿದೆಲ್ಲ. ಅವ್ರಿಗೆ ಇದೆಲ್ಲ ನಾನು ಕಂಪ್ಲೇಂಟ್ ಕೊಡಬೇಕು, ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಇವ್ನಿಗೆ ಜೈಲು ಶಿಕ್ಷೆ ಕೊಡಬೇಕಂತ ವಿನಂತಿ ಮಾಡಿ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡೋರು ಅಂತ ಅವ್ರಿಗೆ ತೊಂದರೆ ಆಗಬಾರ್ದು, ಯಾರಿಗೂ ಈ ಬ್ಲ್ಯಾಕ್ ಮೇಲರ್ ಮಾತು ನಂಬೇಡಿ ಅಂತ ಪಬ್ಲಿಕಲ್ಲಿ ಮನವಿ ಮಾಡಿ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಕೇಳ್ಕೊಳ್ತಾ ಇರೋದೇನೆಂದರೆ, ಈ ಮಾತೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಏನು ಅಲಿಗೇಷನ್ ಬಂದಿದೆ ಆ ಅಲಿಗೇಷನ್ ಯಾರು ನಂಬೇಡಿ. ಇವಾಗ ಕೋರ್ಟಲ್ಲಿ ಕೇಸ್ ಇದೆ, ಅದು ಅವ್ರ ಪರವಾಗಿ ತೀರ್ಪಾಗಲಿ ಅಂತ ನಾನು ವಿನಂತಿ ಮಾಡಿ ದೇವ್ರ ಹತ್ರ ಬ್ಲೆಸ್ಸಿಂಗ್ ಕೇಳ್ತಾ ಇದ್ದೀನಿ. ದೇವ್ರ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲ ಹತ್ರ ನಾವು ದುವಾ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರದ್ದು ಒಳ್ಳೇದಾಗಲಿ, ಅವ್ರದ್ದು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಯಾವ ಡೇಟು ಏನು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು, ಯಾವತ್ತು ಅವ್ರು ಫೋನ್ ಮಾಡಿದ್ರು, ಯಾವ ನಂಬರಿಂದ ಫೋನ್ ಮಾಡಿದ್ರು ಅದೆಲ್ಲ ಹೇಳ್ಬೋದಾ ನೀವು? ಅದು ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸರ್. ಅದು ಆಗಿರೋದು ಎಲೆಕ್ಷನ್ ಅನೌನ್ಸ್ ಆಗಿದ್ದು 15 ದಿವಸದಿಂದ 20 ದಿವಸ ಒಳಗೆ ಕ್ಲಿಪ್ ಇದೆ. ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ದಾಖಲಾತಿ ನನ್ನ ಹತ್ರ ಏನು ಫೋನ್ ಕಾಲ್ ಬಂದಿದೆ, ದಾಖಲಾತಿಗಳು ನಿಮ್ಮ ಹತ್ರ ಇದೆ. ಏನು ಅಬ್ರಾಹಂ ನನ್ನ ಎಗೇನ್ಸ್ಟು ಮೀಡಿಯಾದಲ್ಲಿ ಮಾತಾಡಿರೋದು, ನನ್ನ ಮೇಲೆ ಅಲಿಗೇಷನ್ ಮಾಡಿರೋದು ನಿಮ್ಮ ಹತ್ರ ಎವಿಡೆನ್ಸ್ ನಿಮ್ಮ ಹತ್ರನೇ ಇದೆ. ಅದು ಎಲ್ಲ ಟಿ ವಿಯಲ್ಲಿದೆ ನಿಮ್ಮ ಹತ್ರ. ನೀವು ಎಲೆಕ್ಷನ್ ಆಗಿದ್ದು 15-20 ದಿವಸದ ಒಳಗೆ ಇದೆಲ್ಲ ನಡೆದಿರೋದು ನಿಮ್ಮ ಹತ್ರ ಎಲ್ಲ ಕ್ಲಿಪ್ಗಳು ಸಿಗುತ್ತೆ ನೋಡಿ. ಅಲ್ಲ ಸರ್, ಈಗ ನೀವು ನಮಗೆ ಇನ್ವೈಟ್ ಮಾಡುವಾಗ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ. ದಾಖಲೆ ಇದೆ ಅಲ್ಲ ಸರ್, ದಾಖಲೆ ಎಲ್ಲ ಕೊಟ್ಟಿದ್ದೀನಲ್ಲ. ಇದೇ ಪ್ರಾಪರ್ಟಿ ಶ್ರೀನಿವಾಸಪುರ 15 ಕೋಟಿ ಇರುತ್ತೆ. ಅದು 5 ಕೋಟಿ ಕೇಳಿದ್ದಕ್ಕೆ ದಾಖಲೆಗಳು ನಮ್ಮ ಹತ್ರ ಸಿಗುತ್ತಾ? ಅವರೇ ಬೇರೆ ಯಾರು ಇಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಟೈಮ್ ಕೊಟ್ಟರು, ಸೆಕೆಂಡೇ ಮಾಡಿದ್ದಾರೆ. ಅದೆಲ್ಲ ನಿಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ, ನಿಮ್ಮ ಹತ್ರ ಎಲ್ಲ ಕ್ಲಿಪ್ ನಿಮ್ಮ ಹತ್ರ ಇದೆ. ನಾನು ಹೇಳಿದ್ದೀನಿ, ನನ್ನ ಹತ್ರನೂ ಇರೋದು ತೆಗಿತೀನಿ. ಈಗ ತೆಗೆದ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಡ್ತೀನಿ, ನಾಳೆ ಕೊಡ್ತೀನಿ. ಹಾಂ ಸರ್, ಇಲ್ಲೇ ಕೊಡಿ. ನಾಳೆ ರೆಡಿ ಮಾಡಿ ನಾಳೆ ಕೊಡ್ತೀನಿ ಸರ್. ಕಮಿಷನರಿಗೆ ಕೊಡ್ತೀರಾ? ಕಮಿಷನರಿಗೆ ಕೊಡ್ತೀರಾ? ಕಮಿಷನರ್ಗೂ ಕೊಡೋಣ, ಇಲ್ಲಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಣ ಮೇಡಮ್. ಉಮ್ರಾ ಡೆವಲಪರ್ ಹೆಸರಲ್ಲಿ ಇದೆ. ಹಾಂ, ಶ್ರೀನಿವಾಸಪುರ, ಯಲಹಂಕ ಹೋಬಳಿ, ಕೋಗಿಲ್ ಕ್ರಾಸ್, ಸರ್ವೆ ನಂಬರ್ 15. ಅದ್ರ ಜೊತೆಗೆ ನೇಕೆಡ್ ಫೋಟೋಸ್ ಅದು ಇದರಲ್ಲಿ ಏನು ಸಿಗಲಿಲ್ಲ ಅಂಥೇಳಿ ಆ ಫೋಟೋಸ್ ಇದೆ ಅಂತ ಆ ಫೋಟೋಸ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅದೆಲ್ಲ ನಿಮ್ಮ ಹತ್ರ ಅವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ನಿಮ್ಮ ಹತ್ರ ಕ್ಲಿಪ್ಸ್ ಇದೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.